ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸ್ಟಾಲ್ ಹಾಕ್ಕೊಂಡಿದ್ವಿ, ಅಂದರೆ ಪ್ರೆಸ್ಟೀಜ್ ಹತ್ರ. ಸೊ ಅಲ್ಲಿ ಹೇಗಿತ್ತು ದಿನ ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ಓಕೆನಾ? ಏಮ್ಸ್ ಇದು ಒಂದು ಪ್ರಾಡಕ್ಟ್ ರಿವ್ಯೂ ಇತ್ತು. ಸೊ ಇಲ್ಲಿ ಬಂದಿದ್ವಿ, ಡೆಮೋ ಇತ್ತು. ಸಾರಿ, ಎಲ್ಲಿ ಅಂದರೆ ವರ್ತೂರ್ ಹತ್ರ, ವೈಟ್ ಫೀಲ್ಡ್. ಸೊ ಇಲ್ಲಿ ಬಂದಿದ್ದೀವಿ, ಅದಕ್ಕೆ ಜಸ್ಟ್ ಒಂದು ಸಣ್ಣ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡೋಣ ಇಲ್ಲೇನಾಗುತ್ತೆ ಹೋಗಿ ಅಂತ. ಪರ್ಮಿಷನ್ ಇದೆಯಲ್ಲೋ ಗೊತ್ತಿಲ್ಲ ವಿಡಿಯೋ ಮಾಡೋದಕ್ಕೆ, ಬಟ್ ಮಾಡ್ತಾಯಿದ್ದೀನಿ. ಎಷ್ಟು ಹೈಟ್ ಇದೆ ನೋಡಿ. ಪ್ರೆಸ್ಟೀಜ್ ಅವ್ರದ್ದು, ಪ್ರೆಸ್ಟೀಜ್ ಗ್ರೂಪ್ ಆಫ್ ಕಂಪನೀಸ್. ಓಕೆ, ಸ್ಟಾಲ್ ಹಾಕಿದ್ದಾರೆ ಇಲ್ಲಿ. ಸೊ ಈ ಸ್ಟಾಲ್ ಹತ್ರ ನಾವು ಪ್ರಾಡಕ್ಟ್ಸ್ ಹಾಕಿದ್ದೀವಿ. ನೋಡಿ ಆ ಕಡೆ ಎಲ್ಲ ಇದೆ, ಅಷ್ಟು ಚೆನ್ನಾಗಿದೆ ನೋಡಿ, ವೆರಿ ನೈಸ್. ನಾವು ಮೇನ್ ಕಾನ್ಸೆಪ್ಟ್ ಏಮ್ಸ್ ಇದು. ಸ್ವಲ್ಪ ಪ್ರಮೋಷನ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೇನೆ ಅಷ್ಟೇ. ಇದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ಯಾಕಂದರೆ ಸ್ಟಾಲಲ್ಲಿ ಯಾವತ್ತೂ ಕುತ್ಕೊಂಡಿರಲಿಲ್ಲ, ಫಸ್ಟ್ ಟೈಮ್ ನಾನು ಕುತ್ಕೊಂಡಿದ್ದು. ರೌಂಡ್ ಸುತ್ತಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ, ಯಾಕಂದರೆ ನಮ್ಮ ಅಕ್ಕಪಕ್ಕ ಎಲ್ಲ ತುಂಬಾ ಸ್ಟಾಲ್ಸ್ ಇತ್ತು. ಅಂದರೆ ಅವ್ರವ್ರಿಗೆ ಇಷ್ಟ ಬಂದಂತೆ ಹಾಕ್ಕೊಂಡಿದ್ರು. ಸೊ ಅದರಲ್ಲಂತೂ ಜಾಸ್ತಿ ಕಂಡು ಬಂದಿದ್ದಂದರೆ ಸ್ಯಾರೀಸು ಮತ್ತು ಡ್ರೆಸ್ಸು, ವೆರೈಟೀಸ್ ಆಫ್ ಡ್ರಾಯಿಂಗ್ಸು, ಈ ಥರ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡಿದ್ರು. ಸೊ ಅದರಲ್ಲಿ ನಾವು AMC ಅವ್ರದ್ದು ಒಂದು ಸ್ಟಾಲ್ನಲ್ಲಿ ಹಾಕ್ಕೊಂಡಿದ್ವಿ. ಟೈಮ್ ಆಯಿತು, 8 o'clock ಆಗಿಬಿಟ್ಟಿದೆ ಆಲ್ರೆಡಿ. ಈ ವೈಟ್ ಫೀಲ್ಡಿಂದ ಮನೆಗೆ ರೀಚ್ ಆಗಬೇಕಂದ್ರೆ ಆಲ್ಮೋಸ್ಟ್ 10-11 ಗಂಟೆ ಆಗುತ್ತೆ. ಸೊ ಅದಕ್ಕೇ ಬೇಗನೆ ಹೊರಟ್ಬಿಟ್ವಿ, ಏನೂ ಮಾಡೋಕ್ಕಾಗಲ್ಲ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಓಕೆನಾ? ಟೇಕ್ ಕೇರ್, ಬಾಯ್ ಬಾಯ್. ಬನಶಂಕರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನವರಾತ್ರಿ ದಿನ ತುಂಬಾ ರಶ್ ಇದೆ, ತುಂಬ ಕ್ರೌಡ್ ಇದೆ. ಲೈಟಿಂಗ್ಸ್ ಅಂತೂ ಸೂಪರಾಗಿದೆ, ತೋರಿಸ್ತೀನಿ. ಓಕೆ, ತುಂಬ ಸೂಪರ್ ಆಗಿದೆ ದೇವಸ್ಥಾನ. ನಾನು ದಿನ ಬರಬೇಕು, ಅಲ್ಲಿ ಅಮ್ಮ ಬರೋದೇ ಇಲ್ಲ, ಕರ್ಕೊಂಡು ಬರೋದಿಲ್ಲ. ಸ್ಕೂಲ್ಗೆ ಯಾರು ಹೋಗ್ತಾರೆ? ಓಕೆ ಓಕೆ. ಬನಶಂಕರಮ್ಮನ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹಂಗೆ ಒಂದು ರೌಂಡ್ ಬರ್ತೀನಿ. ಎಷ್ಟು ಜನ, ಹಬ್ಬಬ್ಬ. ಮಿಂಚುಗೆ ರಜಾ ಇತ್ತಲ್ವಾ, ಸೊ ಅದಕ್ಕೆ ಕರ್ಕೊಂಡು ಬಂದೆ. ಹಾಗೆ ಹೋಗೋಣ. ವಾವ್ ಅನಿಸ್ತಿದೆ ಸೀರಿಯಸ್ಲಿ. ಎಷ್ಟು ಕ್ಯೂ ಇದೆ. ಆ್ಯಂಡ್ ಮತ್ತೆ ಬಂದರೆ ನೆಕ್ಸ್ಟ್ ಡೇ ನವರಾತ್ರಿ ಇತ್ತು. ಸೊ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ. ಸೊ ನಾನು ಮಿಂಚು ಹೋಗಿದ್ವಿ ಶುಕ್ರವಾರ ನವರಾತ್ರಿನಲ್ಲಿ. ಅವತ್ತು ಹೇಗಿತ್ತು ಬನಶಂಕರಮ್ಮನ ದೇವಸ್ಥಾನ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಓಕೆ, ಲೇಟ್ ಪೋಸ್ಟ್ ಮಾಡ್ತಾ ಇರೋದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಓಕೆನಾ? ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು, ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ತುಂಬ ರಶ್ ಇತ್ತು. ಸೊ ಒಳಗೆ ಹೋಗಲಿಲ್ಲ ದರ್ಶನಕ್ಕೆ. ಸೊ ಹೊರಗಡೆನೇ ನೋಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಪ್ರಸಾದ ಅಂತೂ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಇರುತ್ತೆ. ಸೊ ತಿಂದ್ಕೊಂಡು ನಾನು ಮಿಂಚು ವಾಪಸ್ ಮನೆಗೆ ಬಂದ್ವಿ. ಮಿಂಚುಗೆ ತುಂಬಾ ಇಷ್ಟ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದೆಲ್ಲ. ಅವ್ನು ಫ್ರೀ ಇರಲ್ಲ ಅಂತ ನಾನು ಕರ್ಕೊಂಡು ಹೋಗೋದಿಲ್ಲ ಅಷ್ಟೇ. ಸೊ ಫ್ರೀ ಸಿಕ್ತಾಗೆಲ್ಲ ನಾನು ಕರ್ಕೊಂಡು ಹೋಗ್ತಾ ಇರ್ತೀನಿ. ದೈವ ಭಕ್ತಿ ಮಕ್ಕಳಲ್ಲಿ ಈಗಲಿಂದನೇ ಬೆಳೆಸಬೇಕು, ಅದು ನನ್ನ ಇಂಟೆನ್ಷನ್ನು. ಬಟ್ ಅದಕ್ಕೆ ಬೆಳೆದ್ಮೇಲೆ ಅದು ಅವ್ರ ಇಷ್ಟ. ಬಟ್ ನಮ್ಮ ಪ್ರೀತಿ, ನಮ್ಮ ಭಕ್ತಿ ಯಾವತ್ತಿದ್ರೂ ದೇವ್ರ ಹತ್ರ ಇರಬೇಕನ್ನೋದೇ ನನ್ನ ಆಸೆ ಅಷ್ಟೇ. ಅನಂತರ ನೋಡಿ ಮುಗಿಸ್ಕೊಂಡು ಬಂದೆ ಮನೆಗೆ. ಇವತ್ತು ಈ ಥರ ಇತ್ತು ಬ್ಲಾಗು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಒಂದು ಹೊಸ ರುಚಿ ಅಥವಾ ಬ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಕಾಯ್ತಾಯಿರಿ.